ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗುದ್ದಾಟದ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಜ್ಯದ ಮತದಾರರು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವನ್ನು ನೀಡಿದ್ದಾರೆ. ಆದರೆ ಜನಾದೇಶವನ್ನು ನೀಡಿದ್ರೂ ಕೂಡ ಕೈಪಕ್ಷಕ್ಕೆ ಉತ್ತಮ ಆಡಳಿತ ನೀಡಲು ಆಗ್ತಾ ಇಲ್ಲ. ಮೂರು ಗುಂಪುಗಳಾಗಿ ಸಿಎಂ ಕುರ್ಚಿ ಗುದ್ದಾಟವೇ ನಡೀತಾ ಇದೆ. ಬಹುದೊಡ್ಡ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಗುದ್ದಾಟ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಗಾಗಿ ಈ ರೀತಿ ಗುದ್ದಾಟ ನಡೆಸುತ್ತಿರುವುದು ದುರ್ದೈವದ ಸಂಗತಿ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳಲಿಕ್ಕೆ ಯತ್ನಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಆ ಕುರ್ಚಿಯನ್ನ ಕಿತ್ತುಕೊಳ್ಳಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಯತ್ನಿಸ್ತಾ ಇದ್ದಾರೆ. ಅವರ ನಡುವೆ ಜಿ ಪರಮೇಶ್ವರ್ ಅವರು ರೇಸ್ನಲ್ಲಿ ಇದ್ದಾರೆ. ಜಾತಿ ಮುಂದಿಟ್ಟುಕೊಂಡು ಈಗ ಸಿಎಂ ರೇಸ್ ನಡೆಸ್ತಾ ಇದ್ದಾರೆ. ದುರ್ದೈವದ ಸಂಗತಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಅನ್ನೋದಕ್ಕೆ ಹೀನಾಯವಾದ ಸ್ಥಿತಿ ಒಂದು ಒದಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ಅಧ್ಯಕ್ಷರು ಅನ್ನೋದೇ ಮರೆತು ಬಿಟ್ಟಿದ್ದಾರೆ. ರಾಜ್ಯದ ಸಿಎಂ ಕುರ್ಚಿ ವಿಚಾರಕ್ಕೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅನ್ನುತ್ತಾರೆ. ಆದರೆ ರಾಜ್ಯ ಸಿಎಂ ಕುರ್ಚಿ ವಿಚಾರ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಆದರೆ ಎಲ್ಲಿ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ತೀರ್ಮಾನಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ಅಧ್ಯಕ್ಷರು ಗೌರವ ಎಷ್ಟರ ಮಟ್ಟಿಗಿದೆ ಅಂತ ಕಾಂಗ್ರೆಸ್ನಲ್ಲಿ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಆಡಳಿತ ವೈಫಲ್ಯ ದೊಡ್ಡದಾಗಿದೆ. ಅಭಿವೃದ್ಧಿ ಇಲ್ಲ, ಜನರ ಸಮಸ್ಯೆ ಕೇಳೋರಿಲ್ಲ, ಕುರ್ಚಿ ಗುದ್ದಾಟವೇ ಜಾಸ್ತಿ ಆಗಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ಗದ್ದಿಗೆ ಗುದ್ದಾಟ ಜೋರ ಅನ್ಸುತ್ತೆ. ನಾಳೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅವರು ಇನ್ನೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಗೊಂಡು ಹೋಗ್ತಾರ ಅಂತ ಸೂಚನೆ. ನೋಡಿ, ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನ ನಾವು ಗಮನಿಸಿದ್ರೆ ಸುಸೂತ್ರವಾಗಿ ಇವತ್ತು ರಾಜ್ಯವನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಆಗ್ತಾ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಗದ್ದಿಗೆ ಗುದ್ದಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು 1, 2 ಅಲ್ಲ 3, 4 ಗ್ರೂಪ್ಗಳಾಗಿ ಇವತ್ತು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಆಗ್ತದೆ. ಇದೊಂದು ಬಹಳ ದುರ್ದೈವದ ಸಂಗತಿ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಮೆಜಾರಿಟಿಯನ್ನು ಕೊಟ್ಟ ಮೇಲೂ ಕೂಡ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗುದ್ದಾಟ ಬಹಳ ದೊಡ್ಡದಾಗ್ತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಅಂತಾರೆ, ಒಂದ್ ಕಡೆ ಸಿದ್ದರಾಮಯ್ಯನವರು ಅಂತಾರೆ, ಒಂದ್ ಕಡೆ ಪರಮೇಶ್ವರ್ ಅನ್ನೋಂಥದ್ದನ್ನ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ದುರ್ದೈವ ಅಂದ್ರೆ ಜಾತಿಗಳ ಮಧ್ಯೆ ಇದರಲ್ಲಿ ಕೂಡ ಜಾತಿಯನ್ನು ತರ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದ್ಸಲ ಇಲೆಕ್ಟ್ ಆದ್ಮೇಲೆ ಎಲ್ಲರೂ ಕೂಡ ಒಂದು ಅಂತಕ್ಕಂಥ ಭಾವನೆ ಬರಬೇಕಾಗಿರ್ತಕ್ಕಂಥದ್ದಿತ್ತು. ಅದರ ದುರ್ದೈವ ಅಂದ್ರೆ ಒಂದ್ ಕಡೆ ನಾವು ಅಯ್ಯಿಂದ ಅಂತ ಹೇಳುವಂಥದ್ದಾಗ್ಲಿ, ಒಂದ್ ಕಡೆ ಇನ್ನೊಂದು ಕಮ್ಯುನಿಟಿ ಅಂತ ಹೇಳೋದೇ, ಮತ್ತೊಂದು ಕಮ್ಯುನಿಟಿ ಅಂತ ಹೇಳುವಂಥದ್ದಾಗ್ಲಿ ಇವತ್ತು ಪ್ರಯತ್ನ ಆಗ್ತದೆ. ಇದು ಬಹಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇದೆ. ಆದರೆ ಪಕ್ಷದ ಅವ್ರದ್ದು ಆಂತರಿಕ ವಿಚಾರ, ಮುಖ್ಯಮಂತ್ರಿಗಳೇ ಇರಬೇಕು ಬಿಡಬೇಕು ಅನ್ನೋದು ಆ ಪಾರ್ಟಿಯ ನಾಯಕತ್ವ ತೀರ್ಮಾನ ಮಾಡುತ್ತೆ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾಯಕತ್ವ ಎಷ್ಟು ಹೀನಾಯ ಸ್ಥಿತಿಗಳಿದಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಇದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂತೇಳಿ. ಹಾಗಾದ್ರೆ ಅವ್ರೇನಾದ್ರೂ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರ ನೆನಪರಿದ್ರ ಅಂತಕ್ಕಂಥ ಭಾವನೆ ಕೂಡ ಇವತ್ತು ಆಗ್ತಾ ಇದೆ. ಅಂದ್ರೆ ಇವತ್ತು ಅವ್ರ ಹೇಳಿಕೆಯಿಂದ ಒಂದು ಪ್ರಸ್ತುತ ಆಗುತ್ತೆ, ಅವರೊಬ್ರು ಡಮ್ಮಿ ಅಧ್ಯಕ್ಷರ ಅಂತಕ್ಕಂಥ ಮಾತನ್ನು ಇವತ್ತು ಬರ್ತಕ್ಕಂಥ ಸನ್ನಿವೇಶಗಳು ಬಂದಿದ್ದಾವೆ. ಹೀಗಾಗಿ ಅಲ್ಟಿಮೇಟ್ಲಿ ಇವರು ಅಧ್ಯಕ್ಷರಿದ್ರು ಕೂಡ ಎಲ್ಲವನ್ನ ತೀರ್ಮಾನ ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾರ ಅಂತಕ್ಕಂಥ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದ್ದೀವಿ. ಸರಿ, ಇನ್ನೊಂದು ಆಡಳಿತವನ್ನು ನಡೆಸಬೇಕಂತ ರಾಜ್ಯ ಸರ್ಕಾರವೇ ಈಗ ಗದ್ದಿಗೆ ಗುದ್ದಾಟ. ನೋಡಿ, ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಮಸ್ಯೆಗಳು ತಲೆದೋರಿದಾವ. ಆಡಳಿತ ಅಂತಕ್ಕಂಥ ಯಂತ್ರ ವೈಫಲ್ಯಗೊಂಡೈತಿ. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ. ಆದರೆ ಇವತ್ತು ಎಲ್ಲಾ ಕಾಂಗ್ರೆಸ್ಸಿನ ನಾಯಕರು ಕೂಡ ಕುರ್ಚಿ ಗುದ್ದಾಟದಲ್ಲಿ ಮುಳುಗುವಂಥದ್ದಾಗುತ್ತೆ. ನಾನು ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ, ಮೊದಲು ಗುಂಡಿ ಮುಚ್ಚತಕ್ಕಂಥ ಕೆಲಸವನ್ನು ಮಾಡ್ರೆ ಆಮೇಲೆ ಇಂದಿನ ಕುರ್ಚಿ ಎದುರಿಸೋದಕ್ಕೆ ಸರಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಉತ್ತರ ಕರ್ನಾಟಕಕ್ಕೆ ಯಾವುದೇ ಸಚಿವರು ಬಾರದೇ ಕನಸಿನ ಮಾತಾಡ್ತಾರೆ. ನೋಡಿ, ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಮೆಜಾರಿಟಿ ಬಂದರೂ ಇವತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ. ಬರ್ತಕ್ಕಂಥ 8ನೇ ತಾರೀಕಿಗೆ ಏನು ಸೆಷನ್ ನಡೀತಾ ಆ ಸೆಷನ್ ನಡೆದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ನಾವು ಮಾತಾಡ್ತೀವಿ. ಯಾಕೆ ಸಚಿವರು ಈ ಭಾಗಕ್ಕೆ ಭೇಟಿ ಕೊಡೋದನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ? ನೋಡಿ, ಇವತ್ತು ಈ ಕಳೆದ 2 ತಿಂಗಳಿಂದ ಸಂಪೂರ್ಣವಾಗಿ ಇವತ್ತು ಕುರ್ಚಿ ಗುದ್ದಾಟದಲ್ಲಿ ಅವರೆಲ್ಲ ಮುಳುಗಿದಾರ. ಹೀಗಾಗಿ ಯಾರ ಕಡೆನೂ ಸಮಯ ಇಲ್ಲ. ಆ ಸಮಯವನ್ನು ಸಂಪೂರ್ಣವಾಗಿರ್ತಕ್ಕಂಥ ಯಾವ ಸಮಯ ಒಳ್ಳೇದಕ್ಕೆ ಯೂಸ್ ಮಾಡಬೇಕಾಯ್ತು ಆ ಸಮಯವನ್ನು ಕುರ್ಚಿ ಗುದ್ದಾಟದಲ್ಲಿ ಹಾಕುವಂತ ಪ್ರಯತ್ನ ಆಗ್ತದೆ. ರಾಜ್ಯದ ಜನ ಎಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.